ನೋಡಿ ಅಲ್ಲ ನೀವು ಇಟ್ಕೋರಿಯಾ ಮೇಡಮ್ ಬನ್ನಿ. ಮೇಡಮ್ ಹಾಂ ಎಸ್ ಸರ್ ಸುರೇಶ್ ಶೆಟ್ಟಿ ಒಂಚೂರು ಮುಂದೆ ಬನ್ನಿ ಅಧ್ಯಕ್ಷ ಒಟ್ಟಿಗ ಸರ್ ಅಲ್ಲೇ ಸರ್ ಸೈಡ್ ಬಂದ್ ಮಾಡಿ ಒಳ್ಳೆ ಇದ್ದವ್ರು ಹಾಕ್ಬೇಕು ಭಾಷಣ ಇಲ್ಲ ರೀ ಬನ್ನಿ ಚಂದ ಆಯ್ತು ಸರಿ ಒಬ್ಬರು ಬಿಜಾರ ಬನ್ನಿ. ಎಲ್ಲ ಒಳ ಬನ್ನಿ ಕೂತ್ಕೊಳ್ಳಿ ಬನ್ನಿ ಗೋಪಾಲ್ ಬಜಾರ್ ಈಗ ಬೇಡ ಸಂತೋಷ ಸರಿ ಕವರ್ ಮಾಡು ಎಲ್ಲರೂ ನಿಂತ ಫೋಟೋ ತೆಗಿ ಇಲ್ಲ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಹಿರಿಯರಾದಂಥ ಅಪ್ಪಣ್ಣವರೇ, ಸುಭಾಷ್ ಶೆಟ್ಟಿ ಹಾಗೂ ಎಲ್ಲ ನಮ್ಮ ಇವತ್ತಿನ ಗೌರವಾನ್ವಿತ ಅತಿಥಿಗಳೇ ಮತ್ತು ಈ ಸಂಸ್ಥೆ ಮೇಲೆ ಅಭಿಮಾನ ಬಂದಂತ ಎಲ್ಲ ಸಹಕಾರಿಗಳೇ, ಇವತ್ತಿಗೆ ನಮ್ಮ ಎರಡೂ ಜಿಲ್ಲೆಗಳ ಸಹಕಾರಿ ಸಂಸ್ಥೆಗಳು ಸ್ವಂತ ಕಟ್ಟಡ ಹೊಂದಿದಂತ ಒಂದು ಸುದಿನ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಕೊನೆಯದಾಗಿ ಗರ್ಕುಂಜಿ ಅವರು ಸುಧಾಕರ್ ಶೆಟ್ಟರು ಈ ಕಟ್ಟಡವನ್ನು ಕಟ್ಟಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಈಗ ಜಾಗದಲ್ಲಿ ಸದುಪಯೋಗ ಮಾಡಿಕೊಂಡು ಹವಾನಿಯಂತ್ರಿತವಾಗಿ ಜನರಿಗೆ ಸೇವೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಹಿಳೆಯರು ತಮ್ಮ ಆಭರಣವನ್ನು ತಂದಿಟ್ಕೊಂಡು ಶುಭ ಕಾರ್ಯಗಳಿಗೆ ಹೋಗುವಾಗ ಬೇಕಾದಂತ ಅವರಿಗೆ ಏನೈತೆ ಮೇಕಪ್ ವ್ಯವಸ್ಥೆಯನ್ನು ಸುಧಾಕರ್ ಶೆಟ್ಟರು ಮಾಡಿದ್ದಾರೆ. ಅದರ ಜೊತೆಗೆ ಎರಡನೇ ಮಾಳಿಗೆಯಲ್ಲಿ 300 ಜನ ಇರುವಂತ ಒಂದು ಸಣ್ಣ ಸಭಾಗೃಹವನ್ನು ನಿರ್ಮಿಸಿ ಅದಕ್ಕೆ ನನ್ನ ಹೆಸರನ್ನು ಇಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂಸ್ಥೆ ಜನರ ಸಂಸ್ಥೆಯಾಗಿ ಬೆಳೆಯಲಿ, ಇನ್ನಷ್ಟು ಈಗಿರುವಂತ ವ್ಯವಹಾರವು ಮುಂದಿನ ವರ್ಷ ದುಪ್ಪಟ್ಟಾಗಲಿ, ಅವರಿಗೆ ಮುಂದಿನ ಮಹಾಸಭೆಯಲ್ಲಿ ಒಂದು ಗೌರವಿಸುವಂತಹ ಅವಕಾಶ ಹೆಚ್ಚಾಗಿ ಬರಲಿ ಅಂತ ಹೇಳ್ಕೊಂಡು ತಮ್ಗೆಲ್ಲರಿಗೂ ಶುಭ ಕೋರಿ
ತಾವೆಲ್ಲರೂ ಈ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆದು ಬಂದಿದ್ದೀರಿ. ಸಹಕಾರಿ ಕ್ಷೇತ್ರ ಇವತ್ತು ಅತ್ಯಂತ ಜನರಿಗೆ ಹತ್ತಿರವಾದಂತಹ ಕ್ಷೇತ್ರ ಯಾವುದು ಇದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ. ಜನರಿಗೆ ಏನಾದರೂ ಉಪಕಾರ ಸಿಕ್ಕಿದ್ರೆ ಗ್ರಾಮಾಂತರ ಪ್ರದೇಶದ ಜನರಿಗೆ ಇರ್ಬೋದು, ಹಾಲಿನ ಸೊಸೈಟಿ ಇರ್ಬೋದು, ಸ್ಟೋರ್ಸ್ ಇರ್ಬೋದು, ಎಲ್ರಿಗೂ ಸೇವೆ ಕೊಡುವಂತ ಒಂದು ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಕ್ಷೇತ್ರ ಅಂತ ಹೇಳ್ಕೊಂಡು ಈ ಸಭಾಗೃಹದಲ್ಲಿ ನಿತ್ಯ ಸಭೆಯು ನಡೆಯಲಿ, ಏನೋ ಮದುವೆ ಕಾರ್ಯ ನಡೆಯಲಿ, ಇನ್ನೊಂದು ಮುಂದಿ ಕಾರ್ಯ ನಡೆಯಲು ಎಲ್ಲ ಕಾರ್ಯಗಳು ನಡೆಯಲಿ ಅಂತ ಹೇಳಿ ಶುಭ ಹೇಳಿ ನನ್ನ ಮಾತು ಮುಗಿಸ್ತೇನೆ.